ಕೇಳಿಕೊಂಡು ಮನೆಗೆ ಬಂದ ವಿಷಯವೇನು ಶಿವು? ಯಾಕೆ ಶಿವು ಮೂಕನಾಗಿ ನಿಂತು ಬಿಟ್ಟೆ? ಯಾವ ಬಾಯಿಂದ ಹೇಳಲಿ ಈಶ್ವರ್ ನನ್ನ ಸಂಕಟದ ಸಂತಾಪನೆಯನ್ನು? ಮಾನವನಾಗಿ ಹುಟ್ಟಿದ ಮೇಲೆ ಸುಖ ದುಃಖಗಳು ಬರುವುದು ಸಹಜ. ಅವುಗಳನ್ನು ಎದುರಿಸಿ ಬದುಕುವುದು ಮಾನವರಾದ ನಮ್ಮ ಧರ್ಮ. ಧರ್ಮವೋ ಕರ್ಮವೋ ನನಗೆ ಒಂದು ತಿಳಿಯದಾಗಿದೆ ಈಶ್ವರ. ಯಾಕೆಂದರೆ ನನ್ನ ಹೆತ್ತ ತಾಯಿ ಕೊನೆರಿಸಿರುವಾಗ ಅವಳಿ ಜವಳಿ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿ ಆ ಅವಳಿ ಕಂದ ಮಗಳಾದ ನನ್ನ ತಂಗಿಯರನ್ನು ನನ್ನ ಒಡೆಯಲ್ಲಿ ಹಾಕಿ ಎಷ್ಟೇ ಕಷ್ಟ ಬಂದರೂ ತಂಗಿಯರು ಓದು ನಿಲ್ಲಿಸಬೇಡ, ಅವರನ್ನು ಚೆನ್ನಾಗಿ ಓದಿಸಿ ಒಳ್ಳೆಯ ಮನೆತನಕ್ಕೆ ಕೊಟ್ಟು ಮದುವೆ ಮಾಡಿ ಎಂದು ನನ್ನಿಂದ ಭಾಷೆ ತೆಗೆದುಕೊಂಡು ಶಿವನ ಪಾದ ಸೇರಿದಳು. ತಾಯಿ ಸ್ವರ್ಗಸ್ಥಳಾಗಿ ಅಲ್ಲಿಂದ ಇಲ್ಲಿವರೆಗೆ ಪೋಷಣೆಯ ಭಾರ ನನ್ನದಾಗಿದೆ. ಅವರ ತಲೆಯ ಮೇಲೆ 4 ಅಕ್ಷತೆ ಹಾಕಿ ಅಣ್ಣನಾದ ನನ್ನ ತಲೆಯ ಮೇಲಿನ ಭಾರ ಇಳಿಸಿಕೊಳ್ಳಬೇಕೆಂದು ಹಗಲಿರುಳು ಶ್ರಮಿಸುತ್ತಿದ್ದೇನೆ. ನಿನ್ನ ತಂಗಿಯರು ಈಗೇನು ಮಾಡಿಕೊಂಡಿದ್ದಾರೆ? ಮೊದಲನೆಯವಳು ದುರ್ಗಾ ಓದು ಮುಗಿಸಿ ಮನೆ ಕೆಲಸ ಮಾಡಿಕೊಂಡಿದ್ದಾಳೆ. ಎರಡನೆಯವಳು ದೇವಿ ಸಿಟಿಯಲ್ಲಿ ಡಿಗ್ರಿ ಓದುತ್ತಿದ್ದಾಳೆ. ಬಡತನದ ಭೂತಕ್ಕೆ ಸಿಲುಕಿ ಬೆಂದು ಪೆಂಡಾದರೂ ತಂಗಿಯರ ಉಜ್ವಲ ಭವಿಷ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟ ಕರುಣಾಮಯಿ ಶಿವು ನೀನು ಕರುಣಾಮಯಿ. ನಿನ್ನನ್ನು ನನ್ನ ಸ್ನೇಹಿತನೆಂದು ಹೇಳಿಕೊಳ್ಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತದೆ. ನಿನ್ನಂತ ಒಳ್ಳೆಯ ಸ್ನೇಹಿತ ನನಗೆ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಈಶ್ವರ. ಇರಲಿ, ನಮ್ಮಣ್ಣನ ಕಡೆ ಏನಾದರೂ ಕೆಲಸವಿತ್ತೆ? ಮೊನ್ನೆ ನಿಮ್ಮಣ್ಣ ಮಹಾದೇವಪ್ಪನವರು ದೇವಸ್ಥಾನದಲ್ಲಿ ಭೇಟಿಯಾಗಿ ಓದು ಮುಗಿಸಿ ಮನೆಯಲ್ಲಿ ಕುಳಿತ ನನ್ನ ಮೊದಲ ತಂಗಿ ತುರ್ಕಾಳಿಗೆ ಒಬ್ಬ ಪಕ್ಕದೂರಿನಲ್ಲಿ ಒಬ್ಬ ವರನಿದ್ದಾನೆ, ನಿನ್ನ ತಂಗಿಯರ ಫೋಟೋ ತಂದು ಕೊಡು, ವರನಿಗೆ ಮನೆಯವರಿಗೆ ತಿಳಿಸಿ ಅವರ ಅಭಿಪ್ರಾಯವನ್ನು ನಿನಗೆ ತಿಳಿಸುತ್ತೇನೆಂದು ಹೇಳಿದರು. ಅದಕ್ಕೆ ತಂಗಿಯರ ಫೋಟೋ ಕೊಟ್ಟು ಹೋಗಬೇಕೆಂದು ಬಂದಿರುವೆ. ನಾನೊಂದು ಸಾರಿ ನಿಮ್ಮ ತಂಗಿಯರ ಫೋಟೋ ನೋಡಬಹುದೇ? ಅದಕ್ಕೆ ನಿಂತೆ ಧಾರಾಳವಾಗಿ ನೋಡು ಈಶ್ವರ್. ಇದು ಮೊದಲನೆಯ ತಂಗಿ ದುರ್ಗಾಳ ಫೋಟೋ, ಇದು ಎರಡನೆಯ ತಂಗಿ ದೇವಿಯ ಫೋಟೋ. ಪರವಾಗಿಲ್ಲ ಶಿವು, ನಿನ್ನ ತಂಗಿಯರು ಬಹಳ ಚೆನ್ನಾಗಿದ್ದಾರೆ. ಶಿವು, ಇನ್ನು ಮುಂದೆ ನೀನು ನಿನ್ನ ತಂಗಿಯ ಮದುವೆ ಬಗ್ಗೆ ಚಿಂತಿಸಬೇಡ. ನಿನ್ನ ಮೊದಲನೆಯ ತಂಗಿ ದುರ್ಗಾಳ ಮದುವೆ ಆಯ್ತು ತಿಳಿದುಕೋ. ಏನು ಈಶ್ವರ್, ಏನು ಮಾತನಾಡುತ್ತಿರುವೆ? ಮಾತನಾಡುತ್ತಿದ್ದೇನೆ ಶಿವು. ಅಂಗೆಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ನೆರೆಮನವನ್ನು ಕೇಳೋದು ಯಾವ ನ್ಯಾಯ? ಅಂದರೆ ನಿನ್ನ ಮಾತಿನ ಅರ್ಥ? ಇವರ ತಂಗಿ ದುರ್ಗ ನನ್ನ ಅಣ್ಣನ ಮಡದಿಯಾಗಿ ಬಂದರೆ ಅಂದ ಅರಗಿಣಿಯಂತರ ಶಿವನ ತಂಗಿ